ಈ ಕಡೆ ಪೊಲೀಸರ ನಿರ್ಬಂಧಕ್ಕೆ ಪುನೀತ್ ಕೆರೆಹಳ್ಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ನಾನು ಹಿಂದೂ, ನನಗೆ ಧಾರ್ಮಿಕ ಹಕ್ಕಿಲ್ವಾ ಅಂತ ಪ್ರಶ್ನೆ ಆಗ್ತಾ ಇದ್ದಾರೆ. ನನ್ನ ತಡೆಯೋದಕ್ಕೆ ನಿಮಗೆ ಹಕ್ಕಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಯಾವ ಸಂವಿಧಾನದ ಅಡಿಯಲ್ಲಿ ಇದನ್ನು ನನಗೆ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿಲ್ಲ. ಇದು ನನ್ನ ಅರಿವಿಗಿದ್ದಿದ್ರೆ ನನಗೆ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಓರಲ್ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ. ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನನ್ನು ಓರಲ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು FIR ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಸ್ಟೇಷನ್ ಅಲ್ಲಿ ನನ್ನ ಮೇಲೆ FIR ಇದೆಯಾ? ಇಲ್ಲ. ಸಂವಿಧಾನ ಇವತ್ತು ವಿರೋಧಿ ಸರ್ಕಾರ ಈಗ ನಾನು ನಿಮ್ಮೆಲ್ಲ ಆಯೋಜಕರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಆನಂದ್, ಈ ದಿನವನ್ನ ಧ್ವಜ ಸಮಿತಿಯಿಂದ ಪಂಚಿನ ರ್ಯಾಲಿ ಕೂಡ ನಡೀತಾ ಇದೆ. ಒಂದು ಕಡೆ ಪುನೀತ್ ಕೆರೆಹಳ್ಳಿ ಅನ್ನ ವಶಕ್ಕೆ ಪಡಿಬೇಕು, ಇಲ್ಲಿ ಎಂಟ್ರಿ ಆಗಬಾರ್ದು ಅನ್ನುವಂತಹ ನಿರ್ಬಂಧವನ್ನ ಪೊಲೀಸರು ಹೇರ್ತಾ ಇದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಮನಸ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾದಂತಹ ನೆನಪಾರ್ಥವಾಗಿ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಬೃಹತ್ ಅರ್ಜುನ ಸ್ತಂಭವನ್ನ ನಿರ್ಮಾಣ ಮಾಡಿ ಅಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿತ್ತು. ಆದ್ರೆ ಅದಕ್ಕೆ ಜಿಲ್ಲಾಡಳಿತ ವಿರೋಧ ವ್ಯಕ್ತಪಡಿಸಿತ್ತು. ಕೆಲ ದಿನಗಳ ಬಳಿಕ ಅಂದ್ರೆ ಸರಿಯಾಗಿ 2023 ಜನವರಿ 28ರಂದು ಅರ್ಜುನ ಸ್ತಂಭದಲ್ಲಿದ್ದಂತಹ ಹನುಮ ಧ್ವಜವನ್ನ ಇಳಿಸಿ ಅಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇಡೀ ಕೆರಗೋಡು ಸ್ತಬ್ಧಗೊಂಡಿತ್ತು, ಅಂದ್ರೆ ಆಕ್ರೋಶಗೊಂಡಿತ್ತು. ಇಡೀ ಗ್ರಾಮಸ್ಥರೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು. ವಿರೋಧದ ನಡುವೆಯೂ ಕೂಡ ಒಂದು ಏನು ಹನುಮ ಧ್ವಜವನ್ನ ಇಳಿಸಿದ್ರು. ಅದಕ್ಕೆ ಒಂದು ವರ್ಷ ತುಂಬಿದೆ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈ ಕಡೆ ಪೊಲೀಸರ ನಿರ್ಬಂಧಕ್ಕೆ ಪುನೀತ್ ಕೆರೆಹಳ್ಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ನಾನು ಹಿಂದೂ, ನನಗೆ ಧಾರ್ಮಿಕ ಹಕ್ಕಿಲ್ವಾ ಅಂತ ಪ್ರಶ್ನೆ ಆಗ್ತಾ ಇದ್ದಾರೆ. ನನ್ನ ತಡೆಯೋದಕ್ಕೆ ನಿಮಗೆ ಹಕ್ಕಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಯಾವ ಸಂವಿಧಾನದ ಅಡಿಯಲ್ಲಿ ಇದನ್ನು ನನಗೆ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿಲ್ಲ. ಇದು ನನ್ನ ಅರಿವಿಗಿದ್ದಿದ್ರೆ ನನಗೆ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಓರಲ್ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ. ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನನ್ನು ಓರಲ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು FIR ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಸ್ಟೇಷನ್ ಅಲ್ಲಿ ನನ್ನ ಮೇಲೆ FIR ಇದೆಯಾ? ಇಲ್ಲ. ಸಂವಿಧಾನ ಇವತ್ತು ವಿರೋಧಿ ಸರ್ಕಾರ ಈಗ ನಾನು ನಿಮ್ಮೆಲ್ಲ ಆಯೋಜಕರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಆನಂದ್, ಈ ದಿನವನ್ನ ಧ್ವಜ ಸಮಿತಿಯಿಂದ ಪಂಚಿನ ರ್ಯಾಲಿ ಕೂಡ ನಡೀತಾ ಇದೆ. ಒಂದು ಕಡೆ ಪುನೀತ್ ಕೆರೆಹಳ್ಳಿ ಅನ್ನ ವಶಕ್ಕೆ ಪಡಿಬೇಕು, ಇಲ್ಲಿ ಎಂಟ್ರಿ ಆಗಬಾರ್ದು ಅನ್ನುವಂತಹ ನಿರ್ಬಂಧವನ್ನ ಪೊಲೀಸರು ಹೇರ್ತಾ ಇದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಮನಸ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾದಂತಹ ನೆನಪಾರ್ಥವಾಗಿ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಬೃಹತ್ ಅರ್ಜುನ ಸ್ತಂಭವನ್ನ ನಿರ್ಮಾಣ ಮಾಡಿ ಅಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿತ್ತು. ಆದ್ರೆ ಅದಕ್ಕೆ ಜಿಲ್ಲಾಡಳಿತ ವಿರೋಧ ವ್ಯಕ್ತಪಡಿಸಿತ್ತು. ಕೆಲ ದಿನಗಳ ಬಳಿಕ ಅಂದ್ರೆ ಸರಿಯಾಗಿ 2023 ಜನವರಿ 28ರಂದು ಅರ್ಜುನ ಸ್ತಂಭದಲ್ಲಿದ್ದಂತಹ ಹನುಮ ಧ್ವಜವನ್ನ ಇಳಿಸಿ ಅಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇಡೀ ಕೆರಗೋಡು ಸ್ತಬ್ಧಗೊಂಡಿತ್ತು, ಅಂದ್ರೆ ಆಕ್ರೋಶಗೊಂಡಿತ್ತು. ಇಡೀ ಗ್ರಾಮಸ್ಥರೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು. ವಿರೋಧದ ನಡುವೆಯೂ ಕೂಡ ಒಂದು ಏನು ಹನುಮ ಧ್ವಜವನ್ನ ಇಳಿಸಿದ್ರು. ಅದಕ್ಕೆ ಒಂದು ವರ್ಷ ತುಂಬಿದೆ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈ ಕಡೆ ಪೊಲೀಸರ ನಿರ್ಬಂಧಕ್ಕೆ ಪುನೀತ್ ಕೆರೆಹಳ್ಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ನಾನು ಹಿಂದೂ, ನನಗೆ ಧಾರ್ಮಿಕ ಹಕ್ಕಿಲ್ವಾ ಅಂತ ಪ್ರಶ್ನೆ ಆಗ್ತಾ ಇದ್ದಾರೆ. ನನ್ನ ತಡೆಯೋದಕ್ಕೆ ನಿಮಗೆ ಹಕ್ಕಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಯಾವ ಸಂವಿಧಾನದ ಅಡಿಯಲ್ಲಿ ಇದನ್ನು ನನಗೆ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿಲ್ಲ. ಇದು ನನ್ನ ಅರಿವಿಗಿದ್ದಿದ್ರೆ ನನಗೆ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಓರಲ್ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ. ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನನ್ನು ಓರಲ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು FIR ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಸ್ಟೇಷನ್ ಅಲ್ಲಿ ನನ್ನ ಮೇಲೆ FIR ಇದೆಯಾ? ಇಲ್ಲ. ಸಂವಿಧಾನ ಇವತ್ತು ವಿರೋಧಿ ಸರ್ಕಾರ ಈಗ ನಾನು ನಿಮ್ಮೆಲ್ಲ ಆಯೋಜಕರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಆನಂದ್, ಈ ದಿನವನ್ನ ಧ್ವಜ ಸಮಿತಿಯಿಂದ ಪಂಚಿನ ರ್ಯಾಲಿ ಕೂಡ ನಡೀತಾ ಇದೆ. ಒಂದು ಕಡೆ ಪುನೀತ್ ಕೆರೆಹಳ್ಳಿ ಅನ್ನ ವಶಕ್ಕೆ ಪಡಿಬೇಕು, ಇಲ್ಲಿ ಎಂಟ್ರಿ ಆಗಬಾರ್ದು ಅನ್ನುವಂತಹ ನಿರ್ಬಂಧವನ್ನ ಪೊಲೀಸರು ಹೇರ್ತಾ ಇದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ.
ಮನಸ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾದಂಥ ನೆನಪಾರ್ಥವಾಗಿ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಬೃಹತ್ ಅರ್ಜುನ ಸ್ತಂಭವನ್ನ ನಿರ್ಮಾಣ ಮಾಡಿ ಅಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿತ್ತು. ಆದ್ರೆ ಅದಕ್ಕೆ ಜಿಲ್ಲಾಡಳಿತ ವಿರೋಧ ವ್ಯಕ್ತಪಡಿಸಿತ್ತು. ಕೆಲ ದಿನಗಳ ಬಳಿಕ ಅಂದ್ರೆ ಸರಿಯಾಗಿ 2023 ಜನವರಿ 28ರಂದು ಅರ್ಜುನ ಸ್ತಂಭದಲ್ಲಿದ್ದಂತಹ ಹನುಮ ಧ್ವಜವನ್ನ ಇಳಿಸಿ ಅಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇಡೀ ಕೆರಗೋಡು ಸ್ತಬ್ಧಗೊಂಡಿತ್ತು, ಅಂದ್ರೆ ಆಕ್ರೋಶಗೊಂಡಿತ್ತು. ಇಡೀ ಗ್ರಾಮಸ್ಥರೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು. ವಿರೋಧದ ನಡುವೆಯೂ ಕೂಡ ಒಂದು ಹನುಮ ಧ್ವಜವನ್ನ ಇಳಿಸಿದ್ರು. ಅದಕ್ಕೆ ಒಂದು ವರ್ಷ ತುಂಬಿದೆ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್. ಒಂದು ಕಡೆ ಪೊಲೀಸರ ನಿರ್ಬಂಧಕ್ಕೆ ಪುನೀತ್ ಕೆರೆಹಳ್ಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ನಾನು ಹಿಂದೂ, ನನಗೆ ಧಾರ್ಮಿಕ ಹಕ್ಕಿಲ್ವಾ ಅಂತ ಪ್ರಶ್ನೆ ಆಗ್ತಾ ಇದ್ದಾರೆ. ನನ್ನ ತಡೆಯೋದಕ್ಕೆ ನಿಮಗೆ ಹಕ್ಕಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಅವರು ಯಾವ ಸಂವಿಧಾನದ ಅಡಿಯಲ್ಲಿ ಇದನ್ನು ನನಗೆ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿಲ್ಲ. ಇದು ನನ್ನ ಅರಿವಿಗಿದ್ದಿದ್ರೆ ನನಗೆ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಓರಲ್ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ. ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನನ್ನು ಓರಲ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು FIR ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಸ್ಟೇಷನ್ ಅಲ್ಲಿ ನನ್ನ ಮೇಲೆ FIR ಇದೆಯಾ? ಇಲ್ಲ. ಸಂವಿಧಾನ ಇವತ್ತು ವಿರೋಧಿ ಸರ್ಕಾರ ಈಗ ನಾನು ನಿಮ್ಮೆಲ್ಲ ಆಯೋಜಕರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಆನಂದ್, ಈ ದಿನವನ್ನ ಧ್ವಜ ಸಮಿತಿಯಿಂದ ಪಂಚಿನ ರ್ಯಾಲಿ ಕೂಡ ನಡೀತಾ ಇದೆ. ಒಂದು ಕಡೆ ಪುನೀತ್ ಕೆರೆಹಳ್ಳಿ ಅನ್ನ ವಶಕ್ಕೆ ಪಡಿಬೇಕು, ಇಲ್ಲಿ ಎಂಟ್ರಿ ಆಗಬಾರ್ದು ಅನ್ನುವಂತಹ ನಿರ್ಬಂಧವನ್ನ ಪೊಲೀಸರು ಹೇರ್ತಾ ಇದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಮನಸ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾದಂಥ ನೆನಪಾರ್ಥವಾಗಿ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಬೃಹತ್ ಅರ್ಜುನ ಸ್ತಂಭವನ್ನ ನಿರ್ಮಾಣ ಮಾಡಿ ಅಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿತ್ತು. ಆದ್ರೆ ಅದಕ್ಕೆ ಜಿಲ್ಲಾಡಳಿತ ವಿರೋಧ ವ್ಯಕ್ತಪಡಿಸಿತ್ತು. ಕೆಲ ದಿನಗಳ ಬಳಿಕ ಅಂದ್ರೆ ಸರಿಯಾಗಿ 2023 ಜನವರಿ 28ರಂದು ಅರ್ಜುನ ಸ್ತಂಭದಲ್ಲಿದ್ದಂತಹ ಹನುಮ ಧ್ವಜವನ್ನ ಇಳಿಸಿ ಅಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇಡೀ ಕೆರಗೋಡು ಸ್ತಬ್ಧಗೊಂಡಿತ್ತು, ಅಂದ್ರೆ ಆಕ್ರೋಶಗೊಂಡಿತ್ತು. ಇಡೀ ಗ್ರಾಮಸ್ಥರೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು. ವಿರೋಧದ ನಡುವೆಯೂ ಕೂಡ ಒಂದು ಹನುಮ ಧ್ವಜವನ್ನ ಇಳಿಸಿದ್ರು. ಅದಕ್ಕೆ ಒಂದು ವರ್ಷ ತುಂಬಿದೆ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್. ಒಂದು ಕಡೆ ಪೊಲೀಸರ ನಿರ್ಬಂಧಕ್ಕೆ ಪುನೀತ್ ಕೆರೆಹಳ್ಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ನಾನು ಹಿಂದೂ, ನನಗೆ ಧಾರ್ಮಿಕ ಹಕ್ಕಿಲ್ವಾ ಅಂತ ಪ್ರಶ್ನೆ ಆಗ್ತಾ ಇದ್ದಾರೆ. ನನ್ನ ತಡೆಯೋದಕ್ಕೆ ನಿಮಗೆ ಹಕ್ಕಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಅವರು ಯಾವ ಸಂವಿಧಾನದ ಅಡಿಯಲ್ಲಿ ಇದನ್ನು ನನಗೆ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿಲ್ಲ. ಇದು ನನ್ನ ಅರಿವಿಗಿದ್ದಿದ್ರೆ ನನಗೆ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಓರಲ್ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ. ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನನ್ನು ಓರಲ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು FIR ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಸ್ಟೇಷನ್ ಅಲ್ಲಿ ನನ್ನ ಮೇಲೆ FIR ಇದೆಯಾ? ಇಲ್ಲ. ಸಂವಿಧಾನ ಇವತ್ತು ವಿರೋಧಿ ಸರ್ಕಾರ ಈಗ ನಾನು ನಿಮ್ಮೆಲ್ಲ ಆಯೋಜಕರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಆನಂದ್, ಈ ದಿನವನ್ನ ಧ್ವಜ ಸಮಿತಿಯಿಂದ ಪಂಚಿನ ರ್ಯಾಲಿ ಕೂಡ ನಡೀತಾ ಇದೆ. ಒಂದು ಕಡೆ ಪುನೀತ್ ಕೆರೆಹಳ್ಳಿ ಅನ್ನ ವಶಕ್ಕೆ ಪಡಿಬೇಕು, ಇಲ್ಲಿ ಎಂಟ್ರಿ ಆಗಬಾರ್ದು ಅನ್ನುವಂತಹ ನಿರ್ಬಂಧವನ್ನ ಪೊಲೀಸರು ಹೇರ್ತಾ ಇದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಮನಸ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾದಂಥ ನೆನಪಾರ್ಥವಾಗಿ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಬೃಹತ್ ಅರ್ಜುನ ಸ್ತಂಭವನ್ನ ನಿರ್ಮಾಣ ಮಾಡಿ ಅಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿತ್ತು. ಆದ್ರೆ ಅದಕ್ಕೆ ಜಿಲ್ಲಾಡಳಿತ ವಿರೋಧ ವ್ಯಕ್ತಪಡಿಸಿತ್ತು. ಕೆಲ ದಿನಗಳ ಬಳಿಕ ಅಂದ್ರೆ ಸರಿಯಾಗಿ 2023 ಜನವರಿ 28ರಂದು ಅರ್ಜುನ ಸ್ತಂಭದಲ್ಲಿದ್ದಂತಹ ಹನುಮ ಧ್ವಜವನ್ನ ಇಳಿಸಿ ಅಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇಡೀ ಕೆರಗೋಡು ಸ್ತಬ್ಧಗೊಂಡಿತ್ತು, ಅಂದ್ರೆ ಆಕ್ರೋಶಗೊಂಡಿತ್ತು. ಇಡೀ ಗ್ರಾಮಸ್ಥರೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು. ವಿರೋಧದ ನಡುವೆಯೂ ಕೂಡ ಒಂದು ಹನುಮ ಧ್ವಜವನ್ನ ಇಳಿಸಿದ್ರು. ಅದಕ್ಕೆ ಒಂದು ವರ್ಷ ತುಂಬಿದೆ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್.